रामाय रामभद्राय रामचंद्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम ओम अथातो ब्रह्म जिज्ञासा ओम। ಭೀಮಸೇನ ಜರಾಸಂಧಾದಿ ಶಿವಭಕ್ತರು ವಿಷ್ಣುವನ್ನು ನಿಂದೆ ಮಾಡಿಕೊಂಡು ಶಿವನೇ ಸರ್ವೋತ್ತಮ ಬಂದು ಕಾಲ್ಗಳ್ಕೊಂಡು ಜಗಳಕ್ಕೆ ಬರ್ತಾರೆ ಭೀಮಸೇನ ಹತ್ರ. ಭೀಮಸೇನ ಮೊದಲು ಅವರಿಗೆ ಹೇಳ್ತಾನೆ, ಎಲ್ಲ ಆಗಮಗಳಲ್ಲಿಯೂ ವೇದಗಳಿಗೆ ಮುಖ್ಯ ಸ್ಥಾನ ಕೊಟ್ಟಿದ್ದೀರೋ ಇಲ್ವೋ? ಸೊ ವೇದಗಳು ಏನು ಹೇಳ್ತದೆ? ವಿಷ್ಣು ಸರ್ವೋತ್ತಮ ಅಂತಲೇ ಮೊದಲಿಂದ ಕೊನೆವರೆಗೆ ವೇದಗಳು ಅದನ್ನೇ ಹೇಳೋದು. ಇನ್ನು ವಿಷ್ಣುವೇ ಹೇಳಿ ರುದ್ರದೇವರಿಂದ ಬರೆಸಿದ ಕೆಲವೆಲ್ಲ ಪಾಶುಪತಾದಿ ಪುರಾಣಗಳುಂಟು. ಅದರಲ್ಲಿ ಕೆಲವು ಸಲ ಏನು ಶಿವ ಸರ್ವೋತ್ತಮ, ಗಣಪತಿ ಸರ್ವೋತ್ತಮ, ಸ್ಕಂದ ಸರ್ವೋತ್ತಮ ಅಂತ ಈ ಥರ ಇದೆ. ಅದರಲ್ಲಿಯೂ ಕೂಡ ಒಂದಲ್ಲ ಒಂದು ಕಡೆ ಆ ಘಟನೆ ಬಂದಿರ್ತದೆ, ಆ ಕತೆ ಬಂದಿರ್ತದೆ. ಆ ಕಥೆಯಲ್ಲಿ ಸ್ಪಷ್ಟ ಆಗ್ತದೆ ವಿಷ್ಣುವೇ ಸರ್ವೋತ್ತಮ. ಇಡೀ 108 ಪೇಜ್ ಇದ್ದರೂ ಕೂಡ ಒಂದು ಪೇಜಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಬಂದಿರ್ತದೆ. ಆದ್ದರಿಂದ 107 ಪೇಜಲ್ಲಿ ಓದಿದ್ದು ಎಲ್ಲ ಹೋಯಿತು. ಯಾಕೆ ಮತ್ತೆ ಇದು ಅತಿಥ್ಯಾನಿ, ಇದು ಅತಿಥ್ಯಾನಿ ವಿತತ್ಯಾನಿ ಎಲ್ಲ ಯಾಕೆ? ಇದು ಭಗವಂತನೇ ಅಸುರ ಮೋಹನಕ್ಕಾಗಿ ಇದೆಲ್ಲ ಮಾಡಿಸಿಟ್ಟಿದ್ದಾನೆ. ಆದರೆ ಅದನ್ನು ತಿಳ್ಕೊಳ್ಳದೆ ಶಿವ ಸರ್ವೋತ್ತಮ ಅಂತ ಹಿಡ್ಕೊಂಡ್ರೆ ಏನಾಗ್ತದೆ? ಅನರ್ಥಕ್ಕೆ ಕಾರಣ ಆಗ್ತದೆ. ಆಮೇಲೆ ಹೇಳ್ತಾನೆ ಏನಂತ ಹೇಳಿದರೆ, ಎಲ್ಲ ಶಾಸ್ತ್ರದಲ್ಲಿಯೂ ಕೂಡ ವಿಷ್ಣುವಿನ ಆಧಿಕ್ಯ, ವಿಷ್ಣುವೇ ಸರ್ವೋತ್ತಮ ಅನ್ನುವಂಥದ್ದು ಬಂದೇ ಬಂದಿದೆ. ಆದರೆ ಯಾವ ಶಾಸ್ತ್ರ, ಅದು ಬೇಕಾದರೆ ಶೈವಾಗಮ ಇರಲಿ, ಅದು ಬೇರೆ ಶಾಸ್ತ್ರಗಳು ಇರಲಿ, ಯಾವುದೇ ಶಾಸ್ತ್ರದಲ್ಲಿ ವಿಷ್ಣುವಿಗೆ ಸಮ ಇರುವವರು ಅಥವಾ ವಿಷ್ಣುವಿಗಿಂತ ಉತ್ತಮ ಇರುವವರು ಯಾರಾದರೂ ಇದ್ದಾರಾ ಅನ್ನುವಂಥ ಪ್ರಸ್ತಾಪ ಇದೆಯಾ? ಇಲ್ಲವೇ ಇಲ್ಲ. ಆಮೇಲಿಂದ ಲೋಕಾಯತನ ಕತೆ, ಚಾರ್ವಾಕನ ಕತೆ ಬರ್ತದೆ. ಚಾರ್ವಾಕ ಏನಂತ ಹೇಳಿದರೆ ನಾಸ್ತಿಕವಾದಿ. ಅವನು ಕೂಡ ಅವನ ಗುರು ಯಾರು? ಬೃಹಸ್ಪತಿ ಆಚಾರ್ಯರ ಗುರು ಯಾರು ಅಂತ ಕೇಳಿದರೆ ವಿಷ್ಣು ಅಂತ ಹೇಳೋದು. ಸೊ ಆ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಧರ್ಮ ಪುಣ್ಯ ಪಾಪ, ಧರ್ಮ ಅಧರ್ಮ ಇದನ್ನೆಲ್ಲ ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ ಯಾರಿಗೂ ಕೂಡ. ಆದ್ದರಿಂದ ಆ ಧರ್ಮ ಅಧರ್ಮ ಪುಣ್ಯ ಪಾಪಗಳನ್ನು ಎಲ್ಲ ದಾರ್ಶನಿಕರು, ಎಲ್ಲ ಆಚಾರ್ಯರೂ ಒಪ್ಪಿದ್ದಾರೆ. ಯಾವ ಮತ ಇರಲಿ ಎಲ್ಲರೂ ಒಪ್ಪಿರುವಂಥದ್ದು. ಹಾಗಿರುವಾಗ ಅದಕ್ಕೆಲ್ಲ ಆಧಾರ ಯಾವುದು? ವೇದಗಳೇ ಆಧಾರ. ಯಾಕೆ ವೇದಗಳು? ನಿಷ್ಪಕ್ಷಪಾತಿ, ಅದರಲ್ಲಿ ಯಾವುದು ಸುಳ್ಳು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಮನುಷ್ಯರಿಂದ ರಚಿತವಾದದ್ದಾದರೆ ಏನಾದರೂ ಮನುಷ್ಯನ ದೋಷ ಅದರಲ್ಲಿ ಬಂದಿರ್ಬೋದು ಅಂತ. ಆದರೆ ವೇದಗಳು ಮನುಷ್ಯ ರಚನೆ ಅಲ್ಲವೇ ಇಲ್ಲ. ಆದ್ದರಿಂದ ಎಲ್ಲ ಸತ್ಯವೇ ಇರುವಂಥದ್ದು, ಅದು ಪ್ರಮಾಣ. ಆ ವೇದಗಳೇ ಸಾರ್ತಾ ಇವೆ ಏನಂದರೆ ವಿಷ್ಣು ಸರ್ವೋತ್ತಮ ಅನ್ನುವಂಥದ್ದು. ಅದನ್ನು ಹೇಳಿಬಿಟ್ಟು 17ನೇ ಶ್ಲೋಕ, 18ನೇ ಶ್ಲೋಕ ಆಯಿತು. 19ನೇ ಶ್ಲೋಕ ಸುಲಚನಕ್ಕೆ ಓದಲೇ ಸುಖ. ತೇಷ್ವಾಗಮೇಶು ದೇಶ್ವಾಗಮೇಶ್ವೇವ ಪರಸ್ಪರಂ ಚ ವಿರುದ್ಧತಾ ಅನ್ಯಪಕ್ಷೇಷು ಭೂಪಃ ಪ್ರತ್ಯಕ್ಷತಶ್ಚಾತ್ರ ಪಶ್ಯತ್ವಮಾಶು ಬಲಂ ಬಾಪೋರ್ಮೇ ವಿಷ್ಣು ಪದಾಶಯಸ್ಯ. ಇತರ ಪಕ್ಷಗಳಲ್ಲಿ ರಾಜರೇ ಶಿವ ಶಕ್ತ್ಯಾದಿಗಳಿಗೆ ಉತ್ತಮತ್ವ ಪಕ್ಷಗಳಲ್ಲಿ ಅಥವಾ ಶಿವಾದಿಗಳ ಉತ್ತಮತ್ವವೇ ಸಿದ್ಧಾಂತವಾಗಿ ಉಳ್ಳ ಆ ಆಗಮಗಳಲ್ಲಿಯೇ ಪರಸ್ಪರವಾಗಿ ವಿರುದ್ಧತ್ವವೇ ಇದೆ. ಶಿವನಿಗೆ ಸರ್ವೋತ್ತಮತ್ವ ಕಥನವು ಶಿವನು ಭಸ್ಮಾಸುರನ ಭಯದಿಂದ ಓಡಿ ಹೋದದ್ದು, ವಿಷಪಾನ ಮಾಡಿ ಕುತ್ತಿಗೆಯಲ್ಲಿ ವಿಷಶಕ್ತಿಯಿಂದ ನೈಲ್ಯದಿಂದ
ನೀಲಕಂಠತ್ವ ಮತ್ತು ಆ ತಾಪ ಪರಿಹಾರಕ್ಕಾಗಿಯೇ ಶಿರಸ್ಸಿನಲ್ಲಿ ಸರ್ವದಾ ವಿಷ್ಣು ಪಾದೋದಕ ಧಾರಣವು. ಹಾಗೆಯೇ ಎರಡನೆಯದಾಗಿ ವೇದಕ್ಕೆ ಅಪ್ರಮಾಣ್ಯಕತನವು. ನನಗೆ ಅನುಕೂಲವಾದ ಬ್ರಹ್ಮಣೋನ ಹಂತವ್ಯ, ಅಹಿಂಸಾ ಪರಮೋ ಧರ್ಮ ಇತ್ಯಾದಿಗಳಿಗೆ ಪ್ರಾಮಾಣ್ಯಾಂಗೀಕಾರವು ಇತ್ಯಾದಿಗಳಿಂದ ಪರಸ್ಪರ ವಿರೋಧವಿದೆ. ಒಂದೇ ಅಧ್ಯಾಯದಲ್ಲಿ ಪೂರ್ವೋತ್ತರ ವಿರೋಧವಿದೆ. ಈ ಪ್ರಕಾರವಾಗಿ ವಿಷ್ಣುವಿಗೆ ಗಳಿಂದ ಆಧಿಕ್ಯವನ್ನು ಸಾಧಿಸಿ ಈಗ ಪ್ರತ್ಯಕ್ಷದಿಂದಲೂ ಸಾಧಿಸುತ್ತಾರೆ. ಕೆಲೋ ಅರಸರೇ, ವಿಷ್ಣುವಿನ ಪಾದ ಕಮಲವನ್ನು ಆಶ್ರಯಿಸಿ ಕೊಂಡಿರತಕ್ಕಂಥ ನನ್ನ ಬಾಹುವಿನ ಬಲವನ್ನು ಬೇಗನೆ ಪ್ರತ್ಯಕ್ಷದಿಂದ ನೋಡಿರಿ. ತೇಷ್ವಾಗಮೇಷು ಏವ ಪರಸ್ಪರಂಚ ವಿರುದ್ಧತಾ ಹಿ ಅನ್ಯಪಕ್ಷೇಷು ಭೂಪಾಃ ಪ್ರತ್ಯಕ್ಷತಶ್ಚಾತ್ರ ಪಶ್ಯಧ್ವಮಾಶು ಬಲಂ ಬಾಹ್ವೋ ಮೇ ವಿಷ್ಣುಪದಾಶ್ರಯಸ್ಯ. ತೇಷು ಆಗಮೇಷು ಶಿವಾಗಮಗಳು, ಪಾಶುಪತ, ಸ್ಕಾಂದ ಇತ್ಯಾದಿ ಪುರಾಣಗಳು ಅಂತೇಳಿದರೆ ಬೇರೆ ಬೇರೆ ಸರ್ವೋತ್ತಮತ್ವವನ್ನು ಹೇಳುವಂಥವುಗಳು. ಸೊ ಅದರಲ್ಲಿ ತೇಷು ಆಗಮೇಷು ಏವ ಪರಸ್ಪರಂಚ ವಿರುದ್ಧತ. ಅಂದರೆ ನೀವು ಸರ್ವೋತ್ತಮ ಅಂತ ಯಾರನ್ನು ಹೇಳೋದು? ನಾವು ರುದ್ರದೇವರನ್ನೇ ಸರ್ವೋತ್ತಮ ಅಂತ ಹೇಳೋದು ಅಲ್ಲ. ಹಾಗಾದರೆ ಮತ್ತೆ ಭಸ್ಮಾಸುರನ ಕಥೆ ಏನದು? ಹೌದು, ಭಸ್ಮಾಸುರನ ಕಥೆಯಲ್ಲಿ ರುದ್ರದೇವರು ಓಡಿ ಹೋದರು. ಎಲ್ಲಿಗೆ? ವಿಷ್ಣುವಿನ ಹತ್ರ. ಯಾಕೆ? ಅಲ್ಲ, ರಕ್ಷಣೆ ಮಾಡಬೇಕು ಅಂತ. ಹಾಗಾದರೆ ಭಸ್ಮಾಸುರ ಇಲ್ದಿದ್ರೆ ಏನು ಮಾಡ್ತಿದ್ದ? ರುದ್ರದೇವರ ತಲೆ ಮೇಲೆ ಕೈ ಇಡ್ತಿದ್ದ. ಅದಕ್ಕೆ ಓಡಿ ಹೋದರು ಯಾರು? ರುದ್ರದೇವರು. ಹಾಗಾದರೆ ಭಸ್ಮಾಸುರನನ್ನು ಅಂತೇಳಿ ವರ ಕೊಡಲಿಕ್ಕೆ ಆಯಿತು ಅವರಿಗೆ, ಆದರೆ ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾದರೆ ಮತ್ತೆ ಭಸ್ಮಾಸುರನನ್ನು ಕೂಡಲೇ ಮೋಹಿನಿ ಅವತಾರವನ್ನು ತಾಳಿ, ಅಂದರೆ ಈ ರಾಕ್ಷಸರಿಗೆಲ್ಲ ಮೋಹಿನಿ ಅವತಾರದಲ್ಲಿ ಮಹಾವಿಷ್ಣು ಬುದ್ಧಿ ಕಲಿಸಿದ್ದು ಅದೇ ಆ ಅವತಾರದಲ್ಲಿ ಬಹಳ ಸಕ್ಸಸ್ಫುಲ್ಲಿ. ಸೊ ಮೋಹಿನಿ ಅವತಾರ ಮಾಡಿ ಭಸ್ಮಾಸುರನ್ನು ಮುಗಿಸಿಬಿಟ್ಟ ಮಹಾವಿಷ್ಣು. ಸೊ ಹಾಗಾದರೆ ಶಿವನಿಗೂ ಕೂಡ ಸರ್ವೋತ್ತಮ ಅಂತ ನೀವು ಹೇಳ್ತೀರಿ ಅಂತಾದರೆ, ಸರ್ವೋತ್ತಮನಾದ ಶಿವನಿಗೆ ರಕ್ಷಣೆ ಕೊಟ್ಟದ್ದು ವಿಷ್ಣು ಅಂತಾದರೆ ಏನಾಯ್ತು? ಈಗ ಪರಸ್ಪರ ವಿರುದ್ಧತೆ ಆಯಿತು. ಅದು ಪುಸ್ತಕ ಗ್ರಂಥ ಹೇಳುವುದೊಂದು, ಈ ಘಟನೆ ಇನ್ನೊಂದು ಹೇಳ್ತದಲ್ವಾ, ವಿರುದ್ಧತೆ ಆಯ್ತಲ್ವಾ ಅಂತೇಳಿದರೆ ಅನ್ಯಪಕ್ಷೇಶು ಅಂತಾರೆ. ಅನ್ಯಪಕ್ಷೇಶು ಅಂತೇಳಿದರೆ ಏನರ್ಥ ಅಂತೇಳಿದರೆ, ಈಗ ವೈಷ್ಣವ ಪುರಾಣಗಳು, ವೇದಗಳು, ಮಹಾಭಾರತ, ಮೂಲ ರಾಮಾಯಣ, ಆಮೇಲೆ ಪಂಚರಾತ್ರ ಎಲ್ಲ ವಿಷ್ಣು ಪಕ್ಷ. ಪ್ರತಿಯೊಂದು ಕೂಡ ಮಹಾವಿಷ್ಣುವೇ ಸರ್ವೋತ್ತಮ ಅಂತ ಹೇಳುವಂಥದ್ದು. ಈ ಕೆಲವು ಪುರಾಣಗಳು, ಅದಕ್ಕೆ ತಾಮಸ ಪುರಾಣಗಳು ಅಂತ ಹೇಳ್ತಾರೆ. ಆ ಪುರಾಣಗಳು ವಿಷ್ಣುವೇ ರುದ್ರದೇವರಿಗೆ ಹೇಳಿ ಏನು ಮಾಡಿದ್ದು? ರಚನೆ ಮಾಡುವ ಹಾಗೆ ಮಾಡಿದ್ದು. ಸೊ ಆದ್ದರಿಂದ ಅಸುರ ಮೋಹನಕ್ಕಾಗಿ, ಆದ್ದರಿಂದ ಅಲ್ಲಿ ವಿರುದ್ಧತೆ ಬಂದೇ ಬರ್ತದೆ. ಯಾಕಂದರೆ ಘಟನೆಗಳು ಸತ್ಯ ಹೇಳ್ತವೆ, ಯಾರು ಸರ್ವೋತ್ತಮ ಅಂತ ತಿಳಿಸೇ ಬಿಡ್ತವೆ. ಸೊ ಆದ್ದರಿಂದ ಅಲ್ಲಿ ವಿರುದ್ಧತೆ ಬಂದಿದೆ. ಅನ್ಯಪಕ್ಷೇಶು ಅಂದರೆ ವಿಷ್ಣು ಸರ್ವೋತ್ತಮ ಅಂತ ಹೇಳುವಂಥ ವೇದಗಳು ಇದೆಲ್ಲ ಅಲ್ಲ. ಅನ್ಯಪಕ್ಷೇಶು ಬೇರೆ ಎಲ್ಲಿ ಬೇರೆಯವರನ್ನು ಸರ್ವೋತ್ತಮ ಹೇಳುವಂಥದ್ದು ಶಾಕ್ತ, ಸ್ಕಾಂದ ಇದೆಲ್ಲ, ಆಮೇಲೆ ಯಾವುದು ಸೌರ, ಇದೆಲ್ಲ ಅನ್ಯಪಕ್ಷೇಶು. ಅಂದರೆ ಹೇ ಭೂಪಾಹ, ಭೀಮಸೇನ ಹೇಳ್ತಿರೋದು ಯಾರಿಗೆ? ಜರಾಸಂಧಾದಿ ರಾಜರುಗಳಿಗೆ. ಪ್ರತ್ಯಕ್ಷತಃ ಚ ಅತ್ರ ಪಶ್ವಧ್ವಮಾಶು. ಈಗ ನಾನೆಲ್ಲ ನಿಮಗೆ ವೇದಗಳದ್ದು ಆಗಮಳದ್ದು ಎಲ್ಲ ಹೇಳಿ, ಈಗ ಭೀಮಸೇನ ಹೇಳೋದು ಏನಂತ ಹೇಳಿದರೆ, ಈಗ ನೀವೆಲ್ಲ ರುದ್ರದೇವರೇ ಶ್ರೇಷ್ಠ ಅಂತ ಹೇಳುವವರು ನನ್ನ ಹತ್ರ ಜಗಳಕ್ಕೆ ಬಂದಿದ್ದೀರಿ, ವಿಷ್ಣುವನ್ನು ದ್ವೇಷ ಮಾಡಿಕೊಂಡು. ನಾನು ವಿಷ್ಣುವೇ ಸರ್ವೋತ್ತಮ ಅಂತ ಹೇಳುವವನು. ಹಾಗಾದರೆ ರುದ್ರ ಸರ್ವೋತ್ತಮ ಅಂತ ಹೇಳುವವರು ಮತ್ತು ವಿಷ್ಣು ಸರ್ವೋತ್ತಮ ಅಂತ ಹೇಳುವವರು ಮಧ್ಯದಲ್ಲಿ ಯುದ್ಧ ಆಗಲಿ, ಗೊತ್ತಾಗಿ ಬಿಡ್ತದಲ್ವ ಯಾರು ಸರ್ವೋತ್ತಮ ಅಂತ ಪ್ರತ್ಯಕ್ಷವಾಗಿ ನೋಡಿಬಿಡುವ ಯಾರು ಸರ್ವೋತ್ತಮ ಅಂತ. ನೀವೆಲ್ಲ ಇಷ್ಟು ಜನ ಬಂದಿದ್ದೀರಿ, ನೀವೆಲ್ಲ ಏನು ರುದ್ರಾದಿಗಳಿಂದ ವರ ಪಡ್ಕೊಂಡು
ರುದ್ರನೇ ರುದ್ರದೇವರೇ ಸರ್ವೋತ್ತಮ ಅಂತ ಹೇಳ್ಕೊಂಡು ಬಂದಿರೋರು. ನಾನು ವಿಷ್ಣುವೇ ಸರ್ವೋತ್ತಮ ಅಂತ ಆ ಮಹಾವಿಷ್ಣುವಿನ ಭಕ್ತಿಯಲ್ಲಿ, ಆ ಮಹಾವಿಷ್ಣುವಿನ ಆಶ್ರಯದಲ್ಲಿ ನಾನಿರುವವನು. ವಿಷ್ಣು ಪದಾಶ್ರಯಸ್ಯ ಅಂತ ಲಾಸ್ಟ್ ಶಬ್ದ. ವಿಷ್ಣು ಪದಾಶ್ರಯಸ್ಯ ಅಂದರೆ ನನಗೆ ಯಾರು ಆಶ್ರಯ? ವಿಷ್ಣು ಆಶ್ರಯ. ನನಗೆ ಯಾರ್ದು ವರ ಇಲ್ಲ. ನಿಮಗೆಲ್ಲ ರುದ್ರದೇವರ ವರ ಇದೆ, ಆದರೆ ನನಗೆ ಯಾವ ವರ ಇಲ್ಲ. ಆದರೆ ನಾನು ಮಹಾವಿಷ್ಣುವಿನ ದೊಡ್ಡ ಭಕ್ತ. ನನ್ನ ಮನಸ್ಸಿನಲ್ಲಿ ಇರುವುದೇ ಭಗವಂತ. ಆ ಮನಸ್ಸನ್ನು ನಾನು ಅಲ್ಲಿಟ್ಟುಬಿಟ್ಟಿದ್ದೇನೆ. ಸೊ ಭಗವಂತನೇ ನನ್ನ ಮನಸ್ಸಿನಲ್ಲಿ ಬಂದು ಕೂತಿದ್ದಾರೆ. ಈ ರೀತಿ ವಿಷ್ಣು ಪದ ಆಶ್ರಯ. ಪದ ಅಂತೇಳಿದರೆ ವಿಷ್ಣುವಿನ ನಾಮವೇ ನನಗೆ ಆಶ್ರಯ. ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ. ಸೊ ಅಂಥ ಭಕ್ತಿ ಭೀಮಸೇನನದ್ದು. ಸೊ ಭೀಮಸೇನನಿಗೆ ಮಹಾವಿಷ್ಣುವೇ ಎಲ್ಲ. ಒಂದು ನಿಮಿಷ ಕೂಡ ಭಗವಂತನ ವಿಸ್ಮರಣೆ ಕೂಡದು ಅಂತ ಹೇಳುವಂಥ ಮಹಾಭಾಗವತ ಧರ್ಮದ ಆಚರಣೆ ಮಾಡುವ ಭೀಮಸೇನ. ಸೊ ಪ್ರತ್ಯಕ್ಷತಃ ಚ ಅತ್ರ. ಈಗ ಪ್ರತ್ಯಕ್ಷ ನೋಡಿಬಿಡುವ. ಶಿವ ಸರ್ವೋತ್ತಮ ಅಂತ ಹೇಳುವವರಿಗೂ ವಿಷ್ಣು ಸರ್ವೋತ್ತಮ ಅಂತ ಹೇಳುವವರಿಗೂ ಯುದ್ಧ ಆಗಲಿ. ಈಗ ಪ್ರತ್ಯಕ್ಷತಃ ಚ ಅತ್ರ. ಚ ಅಂದ್ರೇನು? ಅದು ಸಹ ಇರಲಿ. ವೇದಗಳು ಹೇಳುವಂಥದ್ದು, ಪುರಾಣಗಳು ಹೇಳುವಂಥದ್ದು, ಬೇರೆ ಬೇರೆ ಆಗಮಗಳು ಹೇಳುವಂಥದ್ದೆಲ್ಲ ನಾವು ನೋಡಿ ಆಯಿತು. ಈಗ ಪ್ರತ್ಯಕ್ಷತೆ ನೋಡಿಬಿಡುವ. ಪಶ್ಯಧ್ವಂ. ಪಶ್ಯಧ್ವಂ ಅಂದರೆ ನೋಡಿರಿ. ಇದು ಪ್ರತ್ಯಕ್ಷ ಪ್ರಮಾಣ. ನಮಗೂ ನಿಮಗೂ ಯುದ್ಧ ಆಗಬೇಕೀಗ. ಸೊ ಆಶು ಬಲಂ ಬಾಹ್ವೋ ಮೇ ವಿಷ್ಣು ಪದಾಶ್ರಯಸ್ಯ. ವಿಷ್ಣುವಿನ ಚರಣಕಮಲದ ಸೇವಕನಾಗಿರುವಂತಹ ನಾನು, ರುದ್ರದೇವರೇ ಸರ್ವೋತ್ತಮ ಅಂತ ಹೇಳುವಂಥ ನೀವು, ನಮ್ಮ ಮಧ್ಯದಲ್ಲಿ ಆಶು ಅಂದರೆ ಬೇಗ, ಬಲಂ ಬಾಹ್ವೋ ಅಂದರೆ ಬಾಹ್ವೋ ಬಲಂ. ಬಾಹು ಅಂದ್ರೇನು? ತೋಳು. ನಿಮ್ಮ ತೋಳು ಬಲ ಎಷ್ಟು, ನನ್ನ ತೋಳು ಬಲ ಎಷ್ಟು? ಪ್ರತ್ಯಕ್ಷತಃ ಪಶ್ಯಧ್ವಂ. ಪ್ರತ್ಯಕ್ಷತೆ ನೋಡಿಬಿಡುವ. ಪ್ರತ್ಯಕ್ಷ ಪ್ರಮಾಣ ಏನು ಹೇಳ್ತದೆ ನೋಡುವ. ಈಗ ಯುದ್ಧ ಆಗಲಿ, ನೋಡಿ, ನೀವೇ ನೋಡಿ ಅಂತೇಳಿದರೆ ವಿಷ್ಣು ಪಾದವನ್ನು ಅವಲಂಬಿಸಿದವನು ಗೆಲ್ಲುವುದೋ ಅಲ್ಲ ರುದ್ರದೇವರೇ ಸರ್ವೋತ್ತಮ ಅಂತ ಹೇಳುವವರು ಗೆಲ್ಲುವುದೋ ನೋಡುವ ಈಗ ಪ್ರತ್ಯಕ್ಷವಾಗಿ ಅಂತ ಭೀಮಸೇನ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಹೇಳ್ತಾರೆ ಇದಕ್ಕೆ ಏನಂತ ಹೇಳಿದರೆ, ಈ ಶ್ಲೋಕಕ್ಕೆ ಏನು ಪ್ರಭಂಜನಾಚಾರ್ಯ ಹೇಳ್ತಾರೆ ಅಂದರೆ, ಎರಡೂ ಪಕ್ಷಗಳಲ್ಲಿಯೂ ಇತರ ಪಕ್ಷಗಳಲ್ಲಿ ಅನ್ಯ ಪಕ್ಷೇಶು, ಹೇ ರಾಜರುಗಳೇ ಭೂಪಾಹ, ಬೇರೆ ಪಕ್ಷದವರು ಅವರ ಬೇರೆ ಬೇರೆ ಆಗಮಗಳು, ಪಾಶುಪತ ಪುರಾಣ, ಸ್ಕಾಂದ ಪುರಾಣ, ಇದೆಲ್ಲ ಅದರಲ್ಲೇ ಪರಸ್ಪರ ವಿರೋಧ ಉಂಟು. ಪರಸ್ಪರಂಚ ವಿರುದ್ಧತ ತೇಷು ಆಗಮೇಶು, ಅವರ ಆಗಮಗಳಲ್ಲಿ. ರಾಜರುಗಳೇ ಮೋಸ ಹೋಗಬೇಡಿ. ವಿಷ್ಣು ಸರ್ವೋತ್ತಮತ್ವದ ವಿಷಯದಲ್ಲಿ ವಿಷ್ಣುವಿನ ಪಾದವನ್ನು ಆಶ್ರಯಿಸಿರುವಂಥ ವಿಷ್ಣು ಭಕ್ತನಾದ ನಾನು, ನನ್ನ ತೋಳಿನ ಬಲ ಈಗ ನೀವು ಪ್ರತ್ಯಕ್ಷ ನೋಡಿರಿ ಅಂತ ಭೀಮಸೇನ ಎದ್ದು ನಿಂತು ಬಿಡ್ತಾನೆ. ನೋಡುವ ಅಂತ ಹೀಗೆ ಮಾಡಿದ ಕೂಡಲೇ ಏನಾಗ್ತದೆ ನೋಡುವ. ಈಗ ಶೈವಾದಿ ಆಗಮಗಳಲ್ಲಿ ಪರಸ್ಪರ ವಿರೋಧ ಉಂಟು. ವೇದಗಳಿಗೆ ಅನ್ಯಾಗಮಗಳ ಸಂವಾದ ಇದ್ದರೆ ಇತರ ಆಗಮಗಳಿಗೆ ತಮ್ಮಲ್ಲಿಯೇ ವಿವಾದ ಇದೆ. ವೇದಗಳಿಗೆ ಬೇರೆ ಯಾವ ಪ್ರಮಾಣ ಬೇಡ, ಅದು ವಿಷ್ಣುವೇ ಸರ್ವೋತ್ತಮ ಅಂತ ಹೇಳ್ತಾ ಹೋಗುವುದು. ಆದ್ದರಿಂದ ವೇದೋಕ್ತವಾದ ವಿಷ್ಣು ಸರ್ವೋತ್ತಮತ್ವವೇ ಗ್ರಾಹ್ಯ ಅಲ್ಲ. ವೇದಗಳಲ್ಲಿ ಕೂಡ ಕೆಲವು ದಿಕ್ಕಿನಲ್ಲೆಲ್ಲ ಸ್ವಲ್ಪ ಗಣಪತಿ ಸರ್ವೋತ್ತಮ, ಶಿವ ಸರ್ವೋತ್ತಮ ಅಂತ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಪ್ರತಿಯೊಂದು ಇಂತಹ ಏನು ಸಂದೇಹ ಇದ್ದರೂ ವೇದವ್ಯಾಸರು, ಸ್ವಂತ ಭಗವಂತನ ಅವತಾರ ವೇದವ್ಯಾಸರು ಅವರೇ ಅದಕ್ಕೆಲ್ಲ ಯುಕ್ತಿಪೂರ್ವಕವಾಗಿ ನಿರ್ಣಯ ಕೊಟ್ಟಿದ್ದಾರೆ. ಫೈನಲ್ ನಿರ್ಣಯ ಏನು ಅಂತೇಳಿದರೆ ಎಲ್ಲ ಭಗವಂತನೇ ಸರ್ವೋತ್ತಮ ಅಂತ ಪ್ರತಿ ಸೂತ್ರ, ಒಟ್ಟಿಗೆ ಎಷ್ಟು ಸೂತ್ರ ಇದೆ ಅಂದರೆ 564 ಸೂತ್ರ ಇದೆ. 4 ಅಧ್ಯಾಯಗಳಲ್ಲಿ
564 ಸೂತ್ರಗಳು, 222 ಅಧಿಕರಣ. ಅಧಿಕರಣ ಅಂದರೆ ಚಾಪ್ಟರ್ ಅಂತ. ಒಂದೊಂದು ಚಾಪ್ಟರ್ನಲ್ಲಿ ಕೆಲವುದರಲ್ಲಿ ಅಧಿಕರಣದಲ್ಲಿ 1 ಸೂತ್ರ, ಕೆಲವು ಅಧಿಕರಣದಲ್ಲಿ 2 ಸೂತ್ರ, ಕೆಲವು ಅಧಿಕರಣದಲ್ಲಿ 10 ಸೂತ್ರ, ಈ ಥರನೂ ಇದೆ. ಸೊ ಹೀಗೆ 222 ಅಧಿಕರಣದ 564 ಸೂತ್ರಗಳನ್ನು ಬರೆದಿದ್ದಾರೆ. ಯಾರು? ಯುಕ್ತಿಗಳ ಮೂಲಕ ವೇದದ ಅರ್ಥದ ನಿರ್ಣಯ ಕೊಟ್ಟಿದ್ದಾರೆ ವೇದವ್ಯಾಸರು. ಸೊ ಹೀಗೆ ವೇದಗಳನ್ನು ಬ್ರಹ್ಮಸೂತ್ರದ ಜೊತೆಗೆ ಓದಿದಾಗ ಎಲ್ಲ ಸ್ಪಷ್ಟ. ಅಂತೇಳಿದರೆ 100ಕ್ಕೆ 100 ಎಲ್ಲ ಶಬ್ದಗಳು ಕೂಡ ಭಗವಂತನನ್ನೇ ಪ್ರತಿಪಾದಿಸೋದು ಅನ್ನುವಂಥದ್ದನ್ನು ವೇದವ್ಯಾಸರು ಏನು ಮಾಡಿದ್ದಾರೆ? ಸಾಧಿಸಿ ತೋರಿಸಿದ್ದಾರೆ. ಹೀಗೆ ನುಡಿದ ಭೀಮಸೇನ ವಿಷ್ಣು ಸರ್ವೋತ್ತಮತ್ವಕ್ಕೆ ನಾನು ವಿಷ್ಣು ಭಕ್ತ, ನನ್ನ ಅದ್ವಿತೀಯವಾದ ಬಾಹುಬಲವೇ ಅದಕ್ಕೆ ನಿದರ್ಶನ ಅಂತ ನುಡಿದದ್ದು ಬಹಳ ಗಮನಾರ್ಹ. ಅಂದರೆ ಪ್ರತ್ಯಕ್ಷ ನೋಡ್ಲಿಕ್ಕೆ ಬಯಸ್ತೀರಾ ಏನಂತ ಹೇಳಿದರೆ, ಅಂದರೆ ಹರಿ ಸರ್ವೋತ್ತಮ ಅಂತ ಹೇಳುವವರಿಗೆ ಎಷ್ಟು ಬಲ ಇದೆ ಅಂತ ನೋಡಬೇಕಾ? ಪ್ರತ್ಯಕ್ಷವಾಗಿ ಬನ್ನಿ, ಈಗ ಯಾರಿಗೆ ನೋಡಬೇಕು ಬಂದುಬಿಡಿ ಯುದ್ಧಕ್ಕೆ ಅಂತ ಈ ರೀತಿ ವೇದೋಕ್ತವಾದ ಈ ರೀತಿ ವಿಷ್ಣು ಸರ್ವೋತ್ತಮತ್ವವು ಸಿದ್ಧಿ ನೀಡುತ್ತದೆ. ಅದಕ್ಕೆ ನನ್ನ ಬಾಹುಬಲವೇ ಸಾಕ್ಷಿ ಅಂತ ಭೀಮಸೇನ ಹೇಳ್ತಾನೆ. ಇದರಲ್ಲಿ ಸಿದ್ಧಿ ಇದೆ. ವಿಷ್ಣುವನ್ನು ಭಕ್ತಿ ಯಾರು ಮಾಡ್ತಾರೋ, ಯಾರಿಗೆ ವಿಷ್ಣುವೇ ಆಶ್ರಯ ಅಂತ ದೃಢ ನಿಶ್ಚಯ ಇದೆಯೋ ಅವರಿಗೆ ಸಿದ್ಧಿ ಇದೆ. ಅದಕ್ಕೆ ನಾನೇ ಸಾಕ್ಷಿ ಅಂತ ನುಡಿತಾನೆ ಭೀಮಸೇನ. ಹೀಗೆ ಶಾಸ್ತ್ರದ ತತ್ವವನ್ನು ಸಿದ್ಧಿಯ ಹಿನ್ನೆಲೆಯಲ್ಲಿ ನಿರೂಪಿಸುವ ಭೀಮಸೇನ ಮಹಾಸಾಧಕ ಎಂಬುದು ಇಲ್ಲಿ ಸಿದ್ಧವಾಗ್ತದೆ. ನಮಗೆ ಗೊತ್ತಿರೋದು ಏನಂತ ಹೇಳಿದರೆ, ಭೀಮಸೇನ ದೊಡ್ಡ ಬಾಹುಬಲ, ಬಹಳ ಶಕ್ತಿ ಇರುವವನು ಅಂತ. ಭೀಮಸೇನನಿಗೆ ಇಷ್ಟೊಂದು ಅಗಾಧವಾದ ಜ್ಞಾನ ಕೂಡ ಇದೆ ಅಂತ ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. ಅದೆಲ್ಲ ಈಗ ನಮಗೆ ಸ್ಪಷ್ಟ ಆಗ್ತದೆ. ಭೀಮಸೇನ ಅಂತ ಹೇಳಿದರೆ ಒಂದು ಚೂರು ಆಂಜನೇಯನಿಗೂ ಅಥವಾ ಮಧ್ವಾಚಾರ್ಯರಿಗೂ ವಾಯುದೇವರ 2 ಅವತಾರಗಳು ಅದಕ್ಕೆ ಸ್ವಲ್ಪನೂ ಬಿಟ್ಟು ಕೊಡೋದಿಲ್ಲ. ಅಂತೇಳಿದರೆ ವಾಯುದೇವರ 3 ಅವತಾರಗಳು ಕೂಡ ಜ್ಞಾನದ ಭಂಡಾರ ಅನ್ನುವಂಥದ್ದನ್ನು ಸ್ಪಷ್ಟ ಮಾಡಿಕೊಟ್ಟ ಭೀಮಸೇನ. ಹೀಗೆ ಅಲ್ಲಿಗೆ ಎಷ್ಟನೇ ಶ್ಲೋಕ ಮುಗೀತು? 19ನೇದು ಮುಗೀತು. 20ನೇ ಶ್ಲೋಕ ಸುಲೋಚನಕ. 20ನೇ ಶ್ಲೋಕ. ಪೂರ್ವಂ ಹಿ ಗಂಗಾ ಮಮ ವಿಷ್ಣು ಪೂಜಾ ವಿಘ್ನಾರ್ಥ ಮಾಯಾತ್ ವಾಮಕರೇಣ ಸಾಮೇ ಪರಸ್ತಾದ್ ಬಹುಯೋಜನಂ ಗತ ಪುರೇ ಪುರುಣಾಂ ಶಿವ ಆಗತಸ್ತದಾ. ಕುರುಗಳ ಪಟ್ಟಣವಾದ ಹಸ್ತಿನಾವತಿಯಲ್ಲಿ ಮೊದಲು ಭಾಗೀರಥಿಯು ನನ್ನ ವಿಷ್ಣು ಪೂಜೆಗೆ ವಿಘ್ನವನ್ನು ತಂದೊಡ್ಡಿದುದಕ್ಕಾಗಿ ಬಂದಳು. ಅವಳು ನನ್ನಿಂದ ಎಡಗೈಯಿಂದ ದೂರ ತಳ್ಳಿದಾಗ ಬಹುಯೋಜನ ಪರ್ಯಂತವಾಗಿ ಹಿಂದೆ ಹೋದಳು. ಆಗ ರುದ್ರನು ಬಂದನು. ಆಯ್ತು. ಇಲ್ಲಿಗೆ ಭಾಗೀರಥಿದ್ದು ಕತೆ ಈಗ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಭೀಮಸೇನ. ಸೊ ಹಸ್ತಿನಾವತಿಯಲ್ಲಿ ಪೂರ್ವಂ ಹಿ ಗಂಗಾ ಮಮ ವಿಷ್ಣು ಪೂಜಾ ವಿಘ್ನಾರ್ಥಂ ಆಯಾತ್ ವಾಮಕರೇಣ ಸಾ ಮೇ ನುನ್ನಾ ಪರಸ್ತಾತ್ ಬಹುಯೋಜನಂ ಗತ ಪುರೇ ಕುರುಣಾಂ ಶಿವ ಆಗತಸ್ತದಾ. ಮೊದಲು ಪೂರ್ವಂ ಹಿ ಖಂಡಿತ, ಹಿ ಅಂತ ಹೇಳಿದರೆ ಗಂಗಾ ಅಂದರೆ ಗಂಗಾ ನದಿ, ಮಮ ವಿಷ್ಣು ಪೂಜಾ ವಿಘ್ನಾರ್ಥಂ ನಾನು ವಿಷ್ಣುವಿನ ಪೂಜೆ ಮಾಡ್ತಾ ಇರುವಾಗ ಅದರಲ್ಲಿ ವಿಘ್ನವನ್ನು ತರಬೇಕಂತೇಳಿ ವಿಘ್ನಾರ್ಥಂ ಆಯಾತ್ ಬಂದ. ಪೂರ್ವಂ ಹಿ ಗಂಗಾ ಮಮ ವಿಷ್ಣು ಪೂಜಾ ವಿಘ್ನಾರ್ಥಂ ನನ್ನ ವಿಷ್ಣು ಪೂಜೆಗೆ ವಿಘ್ನಾರ್ಥಂ ವಿಘ್ನ ಮಾಡಲು ಆಯಾತ್ ಬಂದಳು. ಗಂಗಾ ಆಯಾತ್ ಬಂದಳು. ಆಗ ನಾನೇನು ಮಾಡಿದೆ ಅಂದರೆ ಗಂಗೆ ಬಂದಳು ಅಂತ ಹೇಳಿದರೆ ಏನರ್ಥ? ಗಂಗೆ ಉಕ್ಕೇರಿ ದಾರಿ ತಪ್ಪಿಕೊಂಡು
ಕವಲು ಮಾಡಿಕೊಂಡು ಬಂದುಬಿಟ್ಲು ಅಂತ. ಎಲ್ಲಿಗೆ? ಹಸ್ತಿನಾವತಿಗೆ ಬಂದುಬಿಟ್ಲು. ನಾನೇನು ಮಾಡಿದೆ? ವಾಮಕರೇಣ, ವಾಮ ಅಂದರೆ ಎಡಕೈ, ವಾಮಕರ ಎಡಕೈಯಿಂದ, ವಾಮಕರೇಣ ಸಾ ಅವಳನ್ನು ಮೇ ನುನ್ನ ಪರಸ್ತಾತ್ ಅಂದರೆ ನಾನು ಏನು ಮಾಡಿದೆ, ಸ್ವಲ್ಪ ಇಷ್ಟು ದೂರ ಯಾಕೆ ಬಂದೆ, ಸ್ವಲ್ಪ ದೂಡಿದೆ ನಾನು. ಯಾರನ್ನು? ಗಂಗಾಳನ್ನು. ವಾಮಕರೇಣ ನಾನು ಎಡಕೈಯಿಂದ ಗಂಗೆಯನ್ನೇನು ಮಾಡಿದೆ, ನುನ್ನ. ನುನ್ನ ಅಂದರೆ ಇಷ್ಟು ದೂರ ಬರಬೇಡ, ಹಿಂದೋಗು ಅಂತ. ಅದಕ್ಕೆ ನುನ್ನ ಅಂತ ಹೆಸರು. ಪ್ರೇರೇಪಿಸುವುದು. ಎಲ್ಲಿಗೆ? ಮರ ಹತ್ತಬೇಡ, ಹತ್ತಬೇಡ ಈಗ ನಾವು ಮಕ್ಕಳಿಗೆಲ್ಲ ಹೇಳೋದಿಲ್ವ, ಉಡಾಪಿ ಮಾಡಬೇಡ, ಇಳಿ ಅಂತ. ಸೊ ಅದಕ್ಕೆ ನುನ್ನ ಅಂತ ಹೆಸರು. ಅಥವಾ ಈಗ ಯಾರಿಗದು ಚೆನ್ನಾಗಿ ಹಾಡಲಿಕ್ಕೆ ಬರ್ತದೆ, ಅಲ್ಲಿ ಸ್ಟೇಜಲ್ಲಿ ಹೇಳ್ತಾರೆ, ಒಳ್ಳೆ ಹಾಡುವವರು ಯಾರಾದಿದ್ರು ಒಂದು 5 ನಿಮಿಷ ಟೈಮ್ ಉಂಟು, ಬನ್ನಿ ಹಾಡಿ ಅಂತ. ನಾವು ಈಗ ಹೋಗ ನೀನು ಚೆನ್ನಾಗಿ ಹಾಡ್ತೀಯಲ್ಲ, ಹೋಗು ಸ್ಟೇಜಿಗೆ ಅಂತ ಹೇಳೋದಕ್ಕೆ ನುನ್ನ ಅಂತ ಹೆಸರು. ಅಂತೇಳಿದರೆ ಈ ರೀತಿ ಸ್ವಲ್ಪ ಪಂಪ್ ಮಾಡೋದು ಅಂತ ಹೇಳೋದಿಲ್ವ ನಾವು, ಸ್ವಲ್ಪ ಗಾಳಿ ಹಾಕಿ ಕಳಿಸೋದು ಅಂತ. ಸೊ ಹೀಗೆ ನುನ್ನ ಪರಸ್ತಾತ್, ಇಲ್ಲಿ ಗಾಳಿ ಹಾಕಿ ಹಿಂದೆ ಮಾಡಿದ ಗಂಗಾಳನ್ನು. ನುನ್ನ ಅವಳನ್ನು ವಾಮಕರೇಣ ಎಡಕೈಯಿಂದ ನಾನು ನುನ್ನ ಪರಸ್ತಾತ್. ಪರಸ್ತಾತ್ ಅಂತೇಳಿದರೆ ಹಿಂದೆ ಸರಿಯುವಂತೆ ಮಾಡಿದೆ. ಪರಸ್ತಾತ್ ಹಿಂದೆ ಅಂತ ಹೇಳಿದರೆ ಇಲ್ಲಿ ಬರುವುದು ಬೇಡ, ಸ್ವಲ್ಪ ಹಿಂದೆ ಸರಿ ಅಂತ ನಾನು ಅವಳನ್ನು ಹಿಂದೆ ಕಳಿಸಿದೆ. ಬಹುಯೋಜನಂ ಗತ ಅಂತೇಳಿದರೆ ನಾನು ಹಿಂದೆ ಹೋಗುವಂಥ ಎಡಕೈಯಿಂದ ದೂಡಿದ್ದಕ್ಕೆ ಎಷ್ಟು ಯೋಜನ, ಇದು ಬಹಳಷ್ಟು ಯೋಜನ, 100 ಯೋಜನ ಹಿಂದೆ ಹೋಗಿಬಿಟ್ಲು ಅವಳು. ಬಹುಯೋಜನಂ ಗತ ಹಿಂದೆ ಸರಿದಳು. ಹಸ್ತಿನಾವತಿ ಅಂತೇಳಿದರೆ ಇವಾಗದ ಎಲ್ಲಿ ಬರ್ತದೆ ಹಸ್ತಿನಾವತಿ? ಅದು ಅಂತೇಳಿದರೆ ಅಲ್ಲಿ ಗಂಗೆ ಇಲ್ಲ ಅಂತ. ಗಂಗೆ ಸಾಮಾನ್ಯ ಅಯೋಧ್ಯೆ ಹತ್ರ ಬರ್ತದೆ. ಸೊ ಅಲ್ಲಿ ಗಂಗಾ ನದಿ ಇಲ್ಲ ಅಂತೇಳಿದರೆ ಹಿಂದೆ ಹೋಯಿತು. ಅಲ್ಲ, ಈವನ್ ಹಸ್ತಿನಾವತಿ ಅಂತೇಳಿ ಡೆಲ್ಲಿ ಕೂಡ ಹೇಳ್ತಾರೆ. ಅಂತೇಳಿದರೆ ಡೆಲ್ಲಿಯಲ್ಲಿ ಗಂಗೆ ಇಲ್ಲ, ಹಸ್ತಿನಾವತಿ ಅಂದರೆ ಡೆಲ್ಲಿ ಅಂತ ಹೇಳೋದು ಉಂಟು. ಹೌದು. ಹೀಗೆ ನುನ್ನ ಪರಸ್ತಾತ್ ಬಹುಯೋಜನಂ ಗತ, ಬಹಳ ದೂರ ಹಿಂದೆ ಸರಿದಳು. ಯಾರು? ಗಂಗಾ. ಪುರೇ ಕುರುಣಾಂ ಶಿವ ಆಗತಸ್ತತ. ಪುರೇ ಅಂತೇಳಿದರೆ ಯಾವ ಪುರ ಇದು? ಹಸ್ತಿನಾಪುರ. ಪುರೇ ಅಂದರೆ ಹಸ್ತಿನಾಪುರ ಅಂತ ಬೇರೆ ಎಲ್ಲಿ ಹೇಳಲಿಲ್ಲ. ಇಲ್ಲಿದ್ದು ಹೇಳ್ತಾರೆ ನಾಗ ಅಂತ ಹೇಳುವಂತಹ, ನಾಗ ಎನ್ನುವಂಥ ಆಖ್ಯ ಪುರಂ ಅಂತ ಹೇಳೋದು ಅಂತ ಉಂಟು. ನಾಗ ಅಂದರೆ ಹಸ್ತಿ, ಸೊ ಪುರ ಅಂದರೆ ಹಸ್ತಿನಾಪುರ ಅಂತ. ಇಲ್ಲಿ ನಾಗಂದು ಸುದ್ದಿ ಇಲ್ಲ, ಆಖ್ಯ ಅಂತಲೂ ಇಲ್ಲ, ಏನೂ ಇಲ್ಲ. ಸೊ ಪುರೇ ಅಂತ ಅಷ್ಟೇ ಉಂಟು. ಪುರೇ ಅಂದರೆ ಹಸ್ತಿನಾಪುರದಲ್ಲಿ. ಕುರುಣಾಂ ಪುರೆ. ಕುರುಣಾಂ ಪುರೆ ಅಂದರೆ ಕುರು ಅಂದರೆ ಪಾಂಡವರು ಕೌರವರು ಎಲ್ಲರೂ ಇರುವಂಥದ್ದು ಕುರು. ಸೊ ಇಲ್ಲಿ ಕುರುಣಾಂಪುರೆ ಅಂದರೆ ನಾವು ಕೌರವರು ಇರುವಂಥದ್ದು. ಯಾಕಂದರೆ ಪಾಂಡವರನ್ನು ಬೇರೆ ಕಳಿಸಿದ್ದಾರಲ್ಲ ಇಂದ್ರಪ್ರಸ್ಥಕ್ಕೆ. ಆದ್ದರಿಂದ ಕೌರವರು ಇರುವಂತಹ ಈ ಹಸ್ತಿನಾಪುರಿಯಲ್ಲಿ ಶಿವ ಆಗತಃ ತದಾ, ಆವಾಗ ಶಿವ ಬಂದ. ಅಥವಾ ಇದು ಇಂದ್ರಪ್ರಸ್ಥಕ್ಕೆ ಹೋಗುವ ಮೊದಲಿನ ಕತೆ ಇದ್ದರೂ ಇರ್ಬೋದು. ಕೆಲವೆಲ್ಲ ಕಥೆಗಳಲ್ಲಿ ಸ್ವಲ್ಪ ಮಹಾಭಾರತ ಹಿಂದೆ ಮುಂದೆ ಆಗಿರುವಂಥದ್ದು ಉಂಟು. ಇದೆಲ್ಲ ನಿರ್ಣಯ ಆದ್ದರಿಂದ ಕತೆ ಅದಾಗೆ ಹೋಗಲಿಲ್ಲ, ಕೆಲವೆಲ್ಲ ಮಧ್ಯದಲ್ಲಿ ಬಂದಿರುವಂಥದ್ದು ಉಂಟು. ಸೊ ಪುರೇ ಕುರುಣ ಅಂತೇಳಿದರೆ ಹಸ್ತಿನಾವತಿಯಲ್ಲಿ ಈ ಘಟನೆ ನಡೆಯಿತು. ಆಗ ತದಾ ಶಿವ ಆಗತಃ ಅಂತೇಳಿದರೆ ರುದ್ರದೇವರು ಬಂದುಬಿಟ್ರು. ಆವಾಗ ರುದ್ರದೇವರು ಬಂದರು ಅಂತ ಆ ರೀತಿ ಇರುವಂಥ ಕತೆ. ಸೊ ಆ ಕತೆ ಮುಂದುವರಿತದೆ. ಈಗ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಪೂರ್ವಮ್ಮಿ ಗಂಗಾ, ಹಿಂದೆ ಕೌರವರ ರಾಜಧಾನಿಯಾದ ಹಸ್ತಿನಾಪುರದಲ್ಲಿ ಯಾವ ಶಬ್ದ? ಪುರೇ. ಹಿಂದೆ ಅಂದರೆ ಪುರ. ಸೊ ಪೂರ್ವಂ ಅಂದರೆ ಹಿಂದೆ. ಆಮೇಲೆ ಪುರೇ ಅಂತೇಳಿದರೆ ಹಸ್ತಿನಾಪುರಿಯಲ್ಲಿ ಹಿಂದೆ ಒಂದು ದಿವಸದ ಕಥೆ ಇದು. ಏನಾಯಿತು? ಕುರುಣಾಂಪುರೆ, ಕೌರವರ ಈ ಹಸ್ತಿನಾವತಿಯಲ್ಲಿ, ಪಾಂಡವರು ಕೂಡ ಕೌರವರೇ. ಕುರು ಅಂತೇಳಿದರೆ ಅವರ ಪೂರ್ವಜ ಕುರುವಿನ ವಂಶಜರೆಲ್ಲರೂ ಏನು? ಕುರುಗಳು. ಸೊ ಕುರುಣಾಮ್ ಅಂದರೆ ಕೌರವರು ಪಾಂಡವರು, ಆದರೂ ಪ್ರಸಿದ್ಧಿ ಕುರು ಅಂತೇಳಿದರೆ ಕೌರವರು ಅಂತ. ಹಾಗಾದರೆ ಕೌರವರ ರಾಜಧಾನಿಯಾದ ಹಸ್ತಿನಾಪುರದಲ್ಲಿ ನನ್ನ ವಿಷ್ಣು ಪೂಜೆಗೆ ವಿಘ್ನ ಮಾಡಲೆಂದು ಮಮ ವಿಷ್ಣು ಪೂಜಾ ವಿಘ್ನಾರ್ಥಂ
ಆಯಾತ್ ಆಯಾತ್ ಯಾರು? ಗಂಗಾ. ಗಂಗೆ ಬಂದಳು. ಗಂಗಾ ಆಯಾತ್. ಪೂರ್ವಮಿ ಗಂಗಾ ಆಯಾತ್. ನಾನು ಮೇ ವಾಮಕರೇಣ ಎಡಕೈಯಿಂದ ಏನು ಮಾಡಿದೆ? ಅವಳನ್ನು ತಳ್ಳಿದೆ. ಸೊ ತಳ್ಳಿದೆ ಅನ್ನುವಂಥ ಶಬ್ದ ಯಾವುದು? ನುನ್ನ ಪರಸ್ತಾತ್. ಪರಸ್ತಾತ್ ಅಂತ ಹೇಳಿದ್ರೆ ಹಿಂದೆ ಹೋಗು ಅಂತ ನಾನೇನು ಮಾಡಿದೆ? ಅವಳನ್ನು ಏನು ಪ್ರೇರೇಪಿಸಿದೆ, ಎಡಕೈಯಿಂದ ತಳ್ಳಿದೆ. ತಳ್ಳಿದ್ದು ಏನಾಯಿತು? ಬಹುಯೋಜನಂಗತ. ಅವಳು ಬಹಳ ಯೋಜನ. ಒಂದು ಯೋಜನ ಅಂತ ಹೇಳಿದರೆ ಸಾಮಾನ್ಯ 3-4 ಕಿಲೋಮೀಟರ್, ಅಂದರೆ ಅದು ವೇರಿ ಆಗ್ತದೆ. ಕೆಲವೊಮ್ಮೆ 3, ಕೆಲವೊಮ್ಮೆ 4, ಕೆಲವೊಮ್ಮೆ 6 ಕಿಲೋಮೀಟರ್ ಹೇಳಿದ್ದು ಸಹ ಉಂಟು. ಸೊ ಹೀಗೆ ಅಂತೂ ಬಹಳ ದೂರ ಹಿಂದೆ ಸರಿದಳು. ಆಗ ಶಿವ ಆಗಮಿಸಿದ ಅನ್ನುವಂಥದ್ದು ಕತೆ. ಸೊ ಭೀಮಸೇನ ಹಸ್ತಿನಾಪುರದ ಬಳಿ ಗಂಗಾ ತೀರದಲ್ಲಿ ವಿಷ್ಣು ಪೂಜೆಗೆ ಕುಳಿತಿದ್ದಾಗ, ಹಸ್ತಿನಾಪುರದ ಬಳಿ ಗಂಗಾ ತೀರದಲ್ಲಿ ವಿಷ್ಣು ಪೂಜೆಗೆ ಕುಳಿತಿದ್ದಾಗ ಪೂಜೆಗೆ ವಿಘ್ನ ಮಾಡಲೆಂದು ಗಂಗೆ ಉಕ್ಕೇರಿದಾಗ ಭೀಮ ಅದನ್ನು ದೂರ ತಳ್ಳಿದ. ಆಗ ಗಂಗೆ ಬಹುದೂರಕ್ಕೆ ಸಾಗಿ ತನ್ನ ಪಾತ್ರವನ್ನು ಬದಲಿಸಿ ಹರಿಯತೊಡಗಿದಳು. ಅಂದರೆ ಹಸ್ತಿನಾಪುರದ ಭಾಳ ಹತ್ತಿರ ಮೊದಲು ಹರಿತಾ ಇದ್ಲು. ಈ ಘಟನೆಯಿಂದ ಭೀಮಸೇನ ಅವಳನ್ನು ಸ್ವಲ್ಪ, ನೀನು ಪೂಜೆ ಗಟ್ಟಿ ಮಾಡಬೇಡ, ಈಗ ಈ ಕಡೆ ಯಾಕೆ ಬರ್ತೀವಿ? ಉಕ್ಕೇರಿ ಅಂದರೆ ನೀರು ಜಾಸ್ತಿ ಆದಾಗ ಸ್ವಲ್ಪ ಈ ಕಡೆ ಎಲ್ಲ ಅದರ ಸೆಳೆತ ಎಲ್ಲ ಬಂದು, ಅಥವಾ ಅದರ ನೊರೆ ಎಲ್ಲ ಈ ಕಡೆ ಬರುವಂಥದ್ದು, ಅಥವಾ ನೀರು ಹಾರುವಂಥದ್ದು ಎಲ್ಲ ಇರ್ತದೆ. ಸೊ ಅದಕ್ಕೆ ಭೀಮಸೇನ ಏನು ಮಾಡಿದ? ಅವಳನ್ನು ತಳ್ಳಿದ ಕೂಡಲೇ ಆ ತಳ್ಳಿದ ಹೊಡೆದಕ್ಕೇನಾಯಿತು? ಗಂಗೆಯ ಹರಿಯುವಂಥ ದಾರಿನೇ ಬದಲಾಗಿ ಬಿಡ್ತು. ಅಂದರೆ ಬಹಳ ದೂರದ ತನಕ ಹಸ್ತಿನಾವತಿಯಲ್ಲಿ ಗಂಗೆಯ ಪ್ರವೇಶವೇ ಇಲ್ಲ ಅಂತ ಆಗೋಯಿತು. ನಂತರ ಗಂಗೆಯಂತಹ ಮಹಾನದಿಯನ್ನು ಹಾಗೆ ದೂರ ತಳ್ಳುವ ಸಾಮರ್ಥ್ಯ ಇರುವ ವಿಷ್ಣು ಭಕ್ತನಾದ ತನ್ನ ಬಲ ಅದೆಷ್ಟು ಅಪಾರ ಎಂದು ತಿಳಿಸಿದ. ಮೊದಲು ತಿಳಿಸಿದ್ದೇನು? ನೀವು ಪ್ರತ್ಯಕ್ಷವಾಗಿ ನನ್ನ ಹತ್ರ ಬೇಕಾದರೆ ಬಾಹುಯುದ್ಧಕ್ಕೆ ಬನ್ನಿ, ಆವಾಗ ವಿಷ್ಣು ಸರ್ವೋತ್ತಮ ಅಂತ ಹೇಳುವ ಒಂದು ಶಕ್ತಿ ಹೆಚ್ಚೋ, ಅಲ್ಲ ರುದ್ರ ಸರ್ವೋತ್ತಮ ಅಂತ ಹೇಳುವಂಥವ್ರದ್ದು ಶಕ್ತಿ ಹೆಚ್ಚೋ, ಪ್ರತ್ಯಕ್ಷವಾಗಿ ನೋಡುವ ಅಂತ. ಎರಡನೇದೊಂದು ಉದಾಹರಣೆ ಕೊಡ್ತಾರೆ. ಏನಂತೇಳಿದರೆ, ಗಂಗಾ ನದಿಯೇ ನನಗೆ ವಿಷ್ಣು ಪೂಜೆಗೆ ಹಿಂದೊಮ್ಮೆ ಅಡ್ಡಿ ಬಂದಾಗ ನಾನು ಏನು ಮಾಡಿದ್ದೆ? ಆವಾಗ ನಾನು ಸ್ವಲ್ಪ, ನೀನು ಈ ಕಡೆ ಯಾಕೆ ನನಗೆ ತೊಂದರೆ ಕೊಡ್ತೀನಿ ನನ್ನ ಪೂಜೆಗಂತ ಅವಳನ್ನು ಸ್ವಲ್ಪ ಹಿಂದೆ ಸರಿಯುವಾಗೆ ಮಾಡಿದಾಗ ಅವಳು ಬಹಳ ಯೋಜನ ದೂರದಷ್ಟು ಹಿಂದೆ ಸರಿದು ಬಿಟ್ಲು. ಅಷ್ಟು ದೊಡ್ಡ ಗಂಗೆಯೇ ತಾನು ಹರಿಯುವಂಥ ಆ ದಾರಿಯನ್ನು ಬದಲಿಸಿ ಬಿಟ್ಲು ಭೀಮಸೇನನಿಂದಾಗಿ ಅಂತ ಹೇಳಿದರೆ, ಹಾಗಾದರೆ ಭೀಮಸೇನನಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಬೇಕಾ? ನಿಮಗೆ ಗೊತ್ತಾಗೋದಿಲ್ವಾ ಅಂತ ಭೀಮಸೇನ ಕೇಳ್ತಾ ಇರುವಂಥದ್ದು. ಸೊ ಹೀಗೆ ಅಲ್ಲಿಗೆ 20ನೇ ಶ್ಲೋಕ ಮುಗೀತು. 21ನೇ ಶ್ಲೋಕ ಮಾಡಿ ಮುಗಿಸಿಬಿಡುವ ಸುಲೋಚನಕ್ಕ. ವ್ಯಾಘ್ರರೂಪಿ ಕಪಿಲಾತ್ಮಿಕಾ ಮುಮಾಂ ಪರೀಕ್ಷಯನ್ ಹಂತುಮಿವಾದ್ರವದ್ರುತಂ ಸಮೇ ಯುದ್ಧೇ ವಿಜಿತೋ ಮೂರ್ಛಿತಶ್ಚ ಗದಾ ಪ್ರಹಾರಾದಾಸ ಲಿಂಗಾಂತರಸ್ಥಃ. ಆ ರುದ್ರನು ಹುಲಿಯ ಸ್ವರೂಪವುಳ್ಳವನಾಗಿ ಕಪಿಲದೇನು ರೂಪವನ್ನು ಧರಿಸಿರತಕ್ಕ ಪಾರ್ವತಿಯನ್ನು ಕೊಲ್ಲುವುದಕ್ಕೋ ಎಂಬಂತೆ ನನ್ನನ್ನು ಅಂದರೆ ನನ್ನ ಬಲವನ್ನು ಪರೀಕ್ಷಿಸತಕ್ಕವನಾಗಿ ಬೇಗನೆ ಹಿಂಬಾಲಿಸಿಕೊಂಡು ಹೋದನು. ಆ ವ್ಯಾಘ್ರರೂಪಿಯಾದ ರುದ್ರನು ಯುದ್ಧದಲ್ಲಿ ನನ್ನ ಗದಾ ಪ್ರಹಾರದಿಂದ ಪರಾಜಿತನೂ ಮೂರ್ಛಿತನೂ ಕೂಡ ಆಗಿ ಬೇರೊಂದು ಕಲ್ಲಿನ ಲಿಂಗದ ಮಧ್ಯದಲ್ಲಿರತಕ್ಕವನಾದನು. ಸವ್ಯಾಘ್ರರೂಪಿ ಕಪಿಲಾತ್ಮಕಾಂ ಉಮಾಂ ಪರೀಕ್ಷಯನ್ ಮಾಂ ಹಂತುಂ ಇವಾದ್ರವಧ್ರುವಂ ಸಮೇ ಯುದ್ಧೇ ವಿಜಿತೋ ಮೂರ್ಛಿತಶ್ಚ ಗದಾ ಪ್ರಹಾರಾತ್ ಆಸ ಲಿಂಗಾಂತರಸ್ಥಃ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಶಕ್ತಿ, ನಂದು ಎಷ್ಟು ಶಕ್ತಿ ಇದೆ ಅಂತ ಗೊತ್ತಿದೆಯಾ ಅಂತ. ಏನು? ಸವ್ಯಾಘ್ರರೂಪಿ. ಅಲ್ಲಿಗೆ ಶಿವ ಬಂದ ಅಂತ ಹೇಳಿದ್ರಲ್ವಾ ಹಿಂದಿನ ಶ್ಲೋಕದಲ್ಲಿ. ಶಿವ ಏನು ಬಂದ? ಸವ್ಯಾಘ್ರರೂಪಿ, ಹುಲಿಯ ರೂಪದಲ್ಲಿ ಶಿವ ಬಂದ. ಅಯ್ಯೊಬ್ಬ, ಇದು ಅಂತ ಹೇಳಿದರೆ ಇದು ಬೇರೆಯೇ ವಿಷಯ.
ಇದೇನಿದು ಶಿವ ಬಂದ ಅಂತೇಳಿದರೆ ಹುಲಿಯ ರೂಪದಲ್ಲಿ ಬಂದ್ರ, ವ್ಯಾಘ್ರರೂಪಿ ಶಿವ ಆಗಾತ್ ಅಂತ ಅರ್ಥ. ಸೊ ಶಿವ ಆಗತಃ ತದಾ ಅಂತ ಹೇಳಿದರು, ಶಿವ ಅಲ್ಲಿಗೆ ಬಂದ ಅಂತ. ಯಾರು ಬಂದದ್ದು, ಯಾವ ರೂಪದಲ್ಲಿ ಅಂತ ಹೇಳಿದರೆ ಹುಲಿಯ ರೂಪದಲ್ಲಿ, ವ್ಯಾಘ್ರ ಹುಲಿಯ ರೂಪ ಧರಿಸಿದವನಾಗಿ ಶಿವ ಬಂದ. ಕಪಿಲಾತ್ಮಕಾಂ ಉಮಾಂ ಅಂದರೆ ಶಿವ ಬಂದರೆ ಉಮೆ ಬರುವುದಿಲ್ವಾ ಅಂತ ಹೇಳಿದರೆ ಆ ಉಮೆ ಕೂಡ ಬಂದಿದ್ದಾಳೆ, ಉಮಾಪತಿ. ಸೊ ಗಂಡ ಇದ್ದಲ್ಲಿ ಹೆಂಡತಿ ಕೂಡ ಬರಬೇಕಲ್ಲ, ಸೊ ಹೆಂಡತಿ ಕೂಡ ಬಂದಿದ್ದಾಳೆ. ಹೇಗೆ ಬಂದಿದ್ದಾಳೆ ಕೇಳಿದರೆ ಕಪಿಲಾತ್ಮಕಾಂ, ಅವಳು ಕಪಿಲೆ. ಕಪಿಲೆ ಅಂದರೆ ಏನು, ಗೋ. ಗೋ ಅಂತೇಳಿದರೆ ದನ. ಸೊ ಕಪಿಲ ಬಣ್ಣದ ದನ ಅಂತ. ಕಪಿಲ ಬಣ್ಣ ಅಂತೇಳಿದರೆ ಸಾಮಾನ್ಯ ಯಾವ ಬಣ್ಣ ಇರ್ತದೆ ಅಂತ, ಗ್ರೇ ಅಂತೇಳಿದರೆ ಯಾವ ಥರ ಇರ್ತದೆ ನೋಡಲಿಕ್ಕೆ, ಸಾಮಾನ್ಯ ಬೂದು ಬಣ್ಣ ಅಲ್ಲ, ಅದು ಯಾವ ಬಣ್ಣ, ಅದು ಸುಮಾರು ಅರಸಿನ ಅಂದರೆ ಬಹಳ ಕಡಿಮೆ ಅರಸಿನ ಮತ್ತು ಕಂದು ಆ ಥರ ಮಿಶ್ರಿತ ಅರಸಿನ. ಕೆಂಚು ಕರೆಕ್ಟ್, ಕೆಂಚು. ಸೊ ಕೆಂಚು, ಹೌದು. ಕಪಿಲ ಅಂತೇಳಿದ್ರೆ ಸಾಮಾನ್ಯ ಎಲ್ರಿಗೂ ಗೊತ್ತಿರ್ತದೆ. ಸಾಮಾನ್ಯ ಗೋದಾನಕ್ಕೆಲ್ಲ ಕಪಿಲ ದನ ಅಂದರೆ ಭಾರಿ ಅದು ಶ್ರೇಷ್ಠ ಅಂತ ಲೆಕ್ಕ. ಸೊ ಕಪಿಲಾತ್ಮಕಾಮ ಅಂದರೆ ದೇವರಿಗೆಲ್ಲ, ದೇವಸ್ಥಾನಕ್ಕೆಲ್ಲ ದೇವರಿಗೆ ಹಾಲು ಒಂದು ವೇಳೆ ಯಾವುದು ನೈವೇದ್ಯಕ್ಕಾಗಲಿ ಅಥವಾ ಹಾಲನ್ನು ಅಭಿಷೇಕಕ್ಕಾಗಲಿ ಉಪಯೋಗಿಸಬೇಕಿದ್ದರೆ ಹಾಗಾದರೆ ಕಪಿಲ ದನವನ್ನೇ ಆರಿಸಿ ಸಾಕ್ತಾರೆ ಅಲ್ಲಿ, ಅಂದರೆ ಆ ದನದ್ದೇ ಹಾಲು ಕೊಡಬೇಕು ಅಂತ. ಸೊ ಇವನ ತಿರುಪತಿಯಲ್ಲಿಯೂ ಕೂಡ ಆ ಶ್ರೀನಿವಾಸ ದೇವರಿಗೆ ಹಾಲಿನ ಅಭಿಷೇಕ ಮಾಡಲಿಕ್ಕೆ ಅಥವಾ ನೈವೇದ್ಯ ಸಂಬಂಧಿ ಎಲ್ಲದಕ್ಕೆ ಆ ದನವನ್ನು ತೋರಿಸ್ತಾರೆ. ಅದು ಸಾಮಾನ್ಯ ನನ್ನ ಅಂದಾಜು ಅದು ಸಹ ಅದೇ ಥರ ಇರಬೇಕು ಅಂತ ಕಾಣ್ತದೆ, ಬಣ್ಣ ದೊಡ್ಡ ದನ. ಸೊ ಕಪಿಲಾತ್ಮಕಾಂ ಉಮಾಂ, ಸೊ ಉಮಾದೇವಿ ಬಂದಿದ್ದಾಳೆ ಕಪಿಲ ಗೋ ಆಗಿ, ಕಪಿಲ ಬಣ್ಣದ ಗೋ ಹಸುವಾಗಿ ಉಮಾ ಬಂದಿದ್ದಾಳೆ. ಅಂದರೆ ಇವರು ಯಾಕೆ ಬಂದರು ಅಂತ ಕೇಳಿದರೆ ನನ್ನನ್ನು ಪರೀಕ್ಷಿಸಲಿಕ್ಕೆ ಬಂದದ್ದು. ಮಾಂ ಪರೀಕ್ಷೆಯನ್, ನನ್ನನ್ನು ಪರೀಕ್ಷಿಸಲಿಕ್ಕೆ, ನನ್ನ ಶಕ್ತಿ ಎಷ್ಟು, ನಾನು ಏನು ಮಾಡ್ತೇನೆ, ನನಗೆಷ್ಟು ಜ್ಞಾನ ಉಂಟು, ಅದನ್ನೆಲ್ಲ ನೋಡಲಿಕ್ಕೆ ಎಷ್ಟು ವಿವೇಕ ಉಂಟು ಎಲ್ಲ ಪರೀಕ್ಷಿಸಲಿಕ್ಕೆ ಬಂದದ್ದು. ಅವ್ರು ಬಂದವ್ರು ಏನು ಮಾಡಿದರು ಅಂತ ಹೇಳಿದರೆ, ಒಂದು ಹುಲಿ, ಇನ್ನೊಂದು ದನ. ಸೊ ಹುಲಿ ದನವನ್ನು ಅಟ್ಟಿಸಿಕೊಂಡು ಬಂತು ಅಂತ ಅದರ ಅರ್ಥ. ಯಾಕೆ ಬರ್ತದೆ, ಅದನ್ನು ಕೊಂದು ತಿನ್ನಲಿಕ್ಕೆ ಬರ್ತದೆ, ಹಾಗೆ ಬಂದದ್ದು ಅಂತ ಅರ್ಥ. ಹಂತುಂ ಇವ ಅದ್ರವತ್ ಧೃತಂ, ಒಂದೇ ಸ್ಥಳಕ್ಕೆ ಎರಡು ಗೋ ಓಡಿಕೊಂಡು ಬಂತು, ಹಸು ಓಡಿಕೊಂಡು ಬಂತು, ಹಸುವಿನ ಹಿಂದೆ ಹುಲಿ ಓಡಿಕೊಂಡು ಬಂತು. ಯಾತಕ್ಕೆ, ಹಂತುಂ ಕೊಲ್ಲಲಿಕ್ಕೆ, ಹಸುವನ್ನು ಕೊಲ್ಲಲಿಕ್ಕೆ. ಹಂತುಂ ಇವ, ಹಂತುಂ ಇವ ಅಂದ್ರೇನು, ಕೊಲ್ಲಲಿಕ್ಕೆ ಎಂಬಂತೆ ಓಡಿಸಿಕೊಂಡು ಬರ್ತಾ ಇದೆ. ಈಗ ಫಸ್ಟಿಗೆ ಬಂದದ್ದು ಯಾವುದು, ಅದು ಕಪಿಲ ಬಣ್ಣದ ದನ. ಅದನ್ನು ಓಡಿಸಿಕೊಂಡು ಬಂದದ್ದು ಯಾವುದು, ವ್ಯಾಘ್ರ ರೂಪದಲ್ಲಿರುವಂತಹ ರುದ್ರದೇವರು. ಕಪಿಲ ರೂಪದ ಯಾವುದು, ಹಸುವಿನ ರೂಪದಲ್ಲಿ ಬಂದದ್ದು ಯಾರು, ಉಮಾದೇವಿ. ಸೊ ಹೀಗೆ ಹಂತುಂ ಇವ, ಕೊಂದೇ ಬಿಡ್ತದೆ ಈಗ ದನವನ್ನು ಈ ಹುಲಿ ಅಂತ. ಅದ್ರವತ್ ಧ್ರುವಂ, ಓಡಿಸಿಕೊಂಡು ಬಂದುಬಿಡ್ತು. ಧೃತಂ ಅಂದರೆ ಒಂದೇ ಸಮನೆ ಓಡಿಸ್ಕೊಂಡು ಬಂತು ಎದುರಿಗೆ. ಆಗ ಏನಾಯಿತು, ಸಮೇ ಯುದ್ಧೇ ವಿಜಿತು. ಸೊ ನನಗೂ ಆ ಹುಲಿಗೂ ಯುದ್ಧ ಆಯಿತು. ಸ ಅಂದರೆ ಆ ಹುಲಿ, ಮೇ ಅಂದರೆ ನಾನು, ಯುದ್ಧೇ ಯುದ್ಧ ಆದಾಗ, ಯುದ್ಧದಲ್ಲಿ ಸಪ್ತಮಿ ವಿಭಕ್ತಿ, ಯುದ್ಧೇ ವಿಜಿತೋ ಅಂತೇಳಿದರೆ ನಾನು ಆ ಹುಲಿಯನ್ನು ಸೋಲಿಸಿದೆ, ಹುಲಿಯು ನನ್ನಿಂದ ಸೋಲಲ್ಪಟ್ಟಿತು. ಸೊ ವಿಜಿತೋ, ಆವಾಗ ಮೂರ್ಛಿತಶ್ಚ, ಅದೇ ಮೂರ್ಛೆ ತಪ್ಪಿ ಬಿತ್ತು. ಯಾಕೆ, ಏನಾಯಿತು ಯುದ್ಧದಲ್ಲಿ ಅಂತ ಹೇಳಿದರೆ, ಗದಾ ಪ್ರಹಾರಾತ್, ನಾನು ಗದೆಯನ್ನು ತಗೊಂಡು ಪ್ರಹಾರ ಮಾಡಿದ ಕಾರಣ. ಯಾತಕ್ಕೆ, ಇಲ್ಲ ನೀನು ದನವನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ದನದ ರಕ್ಷಣೆಗೆ ನಾನೇನು ಮಾಡಿದೆ, ಹುಲಿಗೆ ಗದೆಯಿಂದ ಪ್ರಹಾರ ಮಾಡಿದೆ, ಅದು ಮೂರ್ಛೆಗೆ ಹೋಗಿಬಿಡ್ತು. ಮೂರ್ಛಿತಶ್ಚ ಗದಾ ಪ್ರಹಾರಾತ್, ಗದೆಯ ಪ್ರಹಾರದಿಂದ. ಆಸ ಲಿಂಗಾಂತರಸ್ಥ, ಅಷ್ಟಾಗುವಾಗ ಏನಾಯಿತು, ಹುಲಿ ಅಂತೇಳಿದರೆ ಯಾವ ಹುಲಿ ಇದು, ಇದು ರುದ್ರದೇವರು.
ಇದು ಟೆಸ್ಟ್ ಮಾಡಲಿಕ್ಕೆ ಬಂದದ್ದು. ಆ ಹುಲಿ ಎಲ್ಲೋಯ್ತು ಅಂದರೆ ದೇವಸ್ಥಾನದ ಒಳಗೆ ಹೋಗಿ ಲಿಂಗ ಆಗಿ ಕೂತ್ಕೊಂಡ್ಬಿಡ್ತು. ಆಸ ಆಯಿತು ಲಿಂಗಾಂತರಸ್ಥಃ, ಲಿಂಗದ ಒಳಗೋಗಿ ಕೂತ್ಕೊಂಡ್ಬಿಡ್ತು. ಸಮೀಪದ ಪಾಷಾಣ ಲಿಂಗವನ್ನು ರುದ್ರದೇವರು ಪ್ರವೇಶಿಸಿದರು. ಎಲ್ಲೋದ್ರು ಅಂತ ಹೇಳಿದ್ರೆ ಆ ಲಿಂಗದೊಳಗೆ ಹೋಗಿದೆ ಅಂತ, ಲಿಂಗದೊಳಗಿದ್ದಾರೆ ಅಂತ. ರುದ್ರದೇವರು ಇರುವುದೇ ಲಿಂಗದೊಳಗೆ. ಸೊ ಹಾಗಿರುವಾಗ ಸವ್ಯಾಘ್ರರೂಪಿ ಕಪಿಲಾತ್ಮಕಾಂ ಉಮಾಂ ಅಂತೇಳಿದರೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತೇಳಿದರೆ, ನೀವು ಯುದ್ಧ ಮಾಡಬೇಕಾ ಬೇಡ? ಯಾಕೆ ಅಂತೇಳಿದರೆ ಬಂದದ್ದು ಯಾರು? ಹುಲಿ ಯಾರು? ರುದ್ರದೇವರು. ಆ ರುದ್ರದೇವರೇ ನನ್ನ ಕೈಯಲ್ಲಿ ಪೆಟ್ಟು ತಿಂದು ಏನಾಗಿ ಹೋಗಿದ್ದಾರೆ? ಮೂರ್ಛಿತರಾಗಿ ಹೋಗಿ ಲಿಂಗದೊಳಗೆ ಸೇರಿಕೊಂಡಿದ್ದಾರೆ. ನೀವು ರುದ್ರ ಸರ್ವೋತ್ತಮ ಅಂತ ನೀವು ಬಂದಿದ್ದೀರಿ, ನಿಮಗೆ ನನ್ನ ಹತ್ರ ಯುದ್ಧ ಮಾಡಬೇಕಾ ಅಲ್ಲ ನೀವು ಕಾಲು ಕೀಳ್ತೀರಾ ಅಂತ ಅರ್ಥ ಅದರದ್ದು. ಅಂದರೆ ಈ ಉದಾಹರಣೆಯಲ್ಲಿ ನಿಮಗೆ ಇನ್ನು ನನ್ನ ಎದುರುಗಡೆ ನಿಲ್ಲಕ್ಕೆ ಆಗ್ತದಾ ಅನ್ನುವಂಥದ್ದು. ಸೊ ಸವ್ಯಾಘ್ರರೂಪಿ ಕಪಿಲಾತ್ಮಕಾಂ ಉಮಾಂ ಪರೀಕ್ಷೆಯನ್ ಹಂತುಂ ಇವ ಅಗ್ರವತ್ ಧೃತಂ. ಶಿವನು ಹುಲಿಯ ರೂಪದಲ್ಲಿ, ಶಿವನು ಅನ್ನುವಂಥದ್ದು ಹಿಂದಿನ ಶ್ಲೋಕದಲ್ಲಿ ಬಂದಿದೆ, ಶಿವ ಆಗತಃ ಅಂತ. ಸೊ ಆ ಶಿವನು ವ್ಯಾಘ್ರರೂಪಿ, ಹುಲಿಯ ವೇಷದಲ್ಲಿ, ಹುಲಿಯ ರೂಪದಲ್ಲಿ, ವೇಷ ಹಾಕಿದ್ದಲ್ಲ, ಹುಲಿಯೇ ಬಂದುಬಿಟ್ಟಿದೆ. ಸೊ ಹುಲಿಯ ರೂಪದಲ್ಲಿ ಶಿವ ಬಂದಿದ್ದಾನೆ. ನನ್ನನ್ನು ಪರೀಕ್ಷಿಸಲೆಂದು ಮಾಂ ಪರೀಕ್ಷೆಯನ್, ಆಮೇಲಿಂದ ಕಪಿಲ ಗೋವಿನ ರೂಪದಲ್ಲಿದ್ದ ಪಾರ್ವತಿಯನ್ನು, ಪಾರ್ವತಿ ಕಪಿಲ ಬಣ್ಣದ ಹಸುವಾಗಿ ಓಡ್ಕೊಂಡು ಬರ್ತಾ ಇದ್ದಾಳೆ. ಓಡಿಸ್ಕೊಂಡು ಬರ್ತಾ ಇರೋದು ಯಾರು ಅಂತೇಳಿದರೆ ವ್ಯಾಘ್ರ ರೂಪದಲ್ಲಿರುವಂಥ ರುದ್ರದೇವರು ಹೀಗೆ ಓಡಿಸ್ಕೊಂಡು ಬಂದು ನನ್ನ ಹತ್ತಿರ ಬಂದುಬಿಟ್ರು ಅಂತೇಳಿದರೆ ಆ ಹುಲಿ ದನ ಏನಾಗಿದೆ, ಅದಕ್ಕೆ ವಿಸ್ಮಯ ಆಗಿಬಿಟ್ಟಿದೆ. ಈಗ ಹುಲಿ ತನ್ನನ್ನು ಕೊಂದೇ ಬಿಡ್ತದಂತ ನಾನೇನು ಮಾಡಿದೆ, ಗದೆ ತಗೊಂಡು ಭೀಮಸೇನ ಪ್ರಹಾರ ಮಾಡಿಬಿಟ್ಟಿದ್ದಾನೆ. ಆ ಹುಲಿಯ ಮೇಲೆ ಯಾರದು? ರುದ್ರದೇವರೇ ಸ್ವಂತ. ಪರೀಕ್ಷೆಗೋಸ್ಕರ ಉಮಾದೇವಿ ಮತ್ತು ರುದ್ರದೇವರು ಬಂದದ್ದು. ಏನಾಯಿತು ಕತೆ ಅಂತೇಳಿದರೆ, ಆ ಗದೆಯ ಪೆಟ್ಟಿಗೆ ನನ್ನ ಗದಾ ಪ್ರಹಾರದಿಂದಾಗಿ ಯುದ್ಧದಲ್ಲಿ ರುದ್ರದೇವರು ಸೋತು ಮೂರ್ಛಿತನಾಗಿ ಲಿಂಗದೊಳಗೆ ಸೇರಿಕೊಂಡರು. ಲಿಂಗಾಂತರಸ್ಥಃ, ಲಿಂಗ ಅಂತರಸ್ಥಃ, ಲಿಂಗದ ಒಳಗೋಗಿ ಕೂತ್ಕೊಂಡ್ಬಿಟ್ರು ಅಂತೇಳಿದರೆ ರುದ್ರದೇವರನ್ನೇ ಸೋಲಿಸಿದ್ದೇನೆ, ಇನ್ನು ರುದ್ರದೇವರು ಸರ್ವೋತ್ತಮ ಅಂತ ಹೇಳಿಕೊಂಡು ನೀವು ಬಂದಿದ್ದೀರಲ್ಲ ಪುಟಗೋಸಿಗಳು, ನೀವು ಇಲ್ಲಿ ಇನ್ನು ನಿಲ್ತೀರೋ ಅಲ್ಲ ಓಡ್ತೀರೋ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗಾಯಿತು ಭೀಮಸೇನ. ಹೀಗೆ ಇದು ಹಸು ಅನ್ನುವಂಥದ್ದು ಶ್ರೀಹರಿಗೆ ಅತ್ಯಂತ ಪ್ರಿಯವಾದದ್ದು. ಅಂದರೆ ನಾವು ಕೃಷ್ಣ ಅಂತ ಹೇಳುವುದಿಲ್ಲ, ನಾವು ಏನು ಹೇಳೋದು? ಗೋಪಾಲ ಕೃಷ್ಣ ಅಂತ. ಅಂದರೆ ಕೃಷ್ಣನಿಗೆ ಗೋವು ಅಂತೇಳಿದರೆ ಅತ್ಯಂತ ಪ್ರೀತಿ. ವಿಷ್ಣು ಭಕ್ತರು ಯಾರಿದ್ದಾರೋ ಗೋವಿನ ರಕ್ಷಣೆ ಮಾಡುವಂಥದ್ದು ಅವರ ಆದ್ಯ ಕರ್ತವ್ಯವಾಗಿರ್ತದೆ. ಹಾಗೆ ಪರಮ ಭಾಗವತ ಧರ್ಮವನ್ನು ನಿಭಾಯಿಸುವಂಥ ಅತ್ಯಂತ ದೊಡ್ಡ ವಿಷ್ಣು ಭಕ್ತನಾದ ಭೀಮಸೇನ ಯಾವಾಗ ಹುಲಿಯು ದನವನ್ನು ಓಡಿಸಿಕೊಂಡು ಬಂತೋ ಆ ದನದ ರಕ್ಷಣೆ, ಆ ದನದ ಯಾವುದು ಕಪಿಲ ವರ್ಣದಲ್ಲಿರುವಂತಹ ಆ ದನದ ರಕ್ಷಣೆಗೋಸ್ಕರ ಹುಲಿಯನ್ನು ಗದೆಯಿಂದ ಪ್ರಹಾರ ಮಾಡಿದಾಗ ಏನಾಯಿತು? ಆ ಹುಲಿ ರುದ್ರದೇವರು, ಹುಲಿ ಅಂತೇಳಿದರೆ ಯಾರು? ರುದ್ರದೇವರು ಏನು ಮಾಡಿದರು? ಅಲ್ಲಿಗೆ ಆ ಯುದ್ಧದಲ್ಲಿ ಸೋತು ಏನಾದರೂ ಅವರು ಅಲ್ಲೇ ಮೂರ್ಛೆ ಹೋಗಿಬಿಟ್ಟು ಹತ್ತಿರದಲ್ಲಿರುವಂಥ ಶಿವಲಿಂಗದಲ್ಲಿ ಏನು ಮಾಡಿದರು? ಸೇರ್ಕೊಂಡ್ಬಿಟ್ರು. ಆದ್ದರಿಂದ ರುದ್ರದೇವರೇ ನನ್ನ ಕೈಯಿಂದ ಸೋತು ಹೋಗಿ ಮೂರ್ಛಿತರಾಗಿರುವಾಗ ನೀವು ಕಾಲು ಕೀಳ್ತೀರೋ, ಏನು ಮಾಡಬೇಕು ನಿಮಗೆ ಅಂತ ಭೀಮಸೇನ ಕೇಳಿದ ರೀತಿ ಆಯಿತು ಅನ್ನುವಂಥ ಅಲ್ಲಿಗೆ ಇವತ್ತಿನಿಂದ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.